ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊನ್ನೆ ಅಷ್ಟೇ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಫಾರಿನ್ನಿಂದ ಟ್ರೀಟ್ಮೆಂಟ್ ತೆಗೆದುಕೊಂಡು ಕ್ಯಾನ್ಸರ್ನಿಂದ ಮುಕ್ತರಾಗಿ ಬಂದಿದ್ದಾರೆ. ಅವರು 100 ಕಾಲ ಸಂತೋಷದಿಂದ ಬಾಳಲಿ ಎಂಬುದು ನಮ್ಮ ಆಶಯ. ಇಂತಹ ಕ್ಯಾನ್ಸರ್ ಎಂಬ ಮಹಾಮಾರಿ ಬಡ ಬಗ್ಗರಿಗೆ ಬಂದರೆ ಅವರು ಹೇಗೆ ತಾನೇ ಚಿಕಿತ್ಸೆ ಪಡೆಯುತ್ತಾರೆ ತಿಳಿಯದು. ಅದು ಬರದಂತೆ ಮುಂಜಾಗ್ರತೆ ವಹಿಸೋದು ಎಷ್ಟು ಮುಖ್ಯವೋ ಅದೇ ರೀತಿ ಅದರ ಗುಣಲಕ್ಷಣಗಳೇನು ಎಂಬುದನ್ನ ತಿಳಿಯೋದು ಕೂಡ ಅಷ್ಟೇ ಅತ್ಯಗತ್ಯ. ಅದೇ ಕಳಕಳಿಯೊಂದಿಗೆ ಕ್ಯಾನ್ಸರ್ನ ಕುರಿತಾದ ಚಿಕ್ಕ ವಿವರಣೆ ನಿಮ್ಮ ಮುಂದೆ. ಕ್ಯಾನ್ಸರ್ ಎಂಬುದು ಎಂತಹ ಮಾರಕ ಕಾಯಿಲೆ ಅಂದರೆ ಯಾರಿಗೆ ಯಾವಾಗ ಬೇಕಾದರೂ ಇದು ತಗುಲಬಹುದು. ಅದೇನಾದರೂ ಬಂದು ವಕ್ಕರಿಸಿತ್ತೆಂದರೆ ಎಂತಹ ಕಟ್ಟುಮಸ್ತಾದ ದೇಹವೂ ಸಹ ಕೃಶವಾಗಿ ಬಿಡುತ್ತದೆ. ಕ್ಯಾನ್ಸರ್ ಬಂದರೆ ಮುಗಿತು, ಅದನ್ನ ಗುಣಪಡಿಸಲು ಸಾಧ್ಯವೇ ಇಲ್ಲ ಎನ್ನುವ ಮಾತುಗಳಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ ಕ್ಯಾನ್ಸರ್ ಅನ್ನ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿಯೇ ಕಂಡುಕೊಳ್ಳುವುದು ಅತ್ಯಂತ ಕಠಿಣ ಸಮಸ್ಯೆಯಾಗಿದೆ. ಯಾಕಂದ್ರೆ ಕ್ಯಾನ್ಸರ್ ಲಕ್ಷಣಗಳು ಯಾವುದೇ ಮನುಷ್ಯನಲ್ಲಿ ಕಂಡು ಬಂದಾಗ ಅದನ್ನ ಕ್ಯಾನ್ಸರ್ ಲಕ್ಷಣಗಳ ಅಥವಾ ಬೇರೆ ಯಾವುದೇ ರೋಗದ ಲಕ್ಷಣಗಳ ಎಂದು ಪತ್ತೆ ಹಚ್ಚುವುದು ಸಾಮಾನ್ಯವಾಗಿ ಆಗದ ಕಾರಣ ಕ್ಯಾನ್ಸರ್ ಅನ್ನ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಕಂಡುಕೊಳ್ಳುವುದು ಸುಲಭವಾಗಿ ಆಗೋದಿಲ್ಲ. ಅದು ಕ್ಯಾನ್ಸರ್ ಎಂದು ತಿಳಿಯುವಷ್ಟರಲ್ಲಿ ಕ್ಯಾನ್ಸರ್ನ ವೈರಾಣುಗಳು ವ್ಯಕ್ತಿಯ ದೇಹದ ತುಂಬಾ ಹರಡಿರುತ್ತವೆ. ಫೈನಲ್ ಸ್ಟೇಜ್ ತಲುಪಿದಾಗ ವೈದ್ಯರಿಗೆ ಅದನ್ನ ಟ್ರೀಟ್ ಮಾಡೋದು ಒಂದು ಸವಾಲಾಗಿ ಪರಿಣಮಿಸುತ್ತದೆ. ಹಾಗಾಗಿ ಶುರುವಿನಲ್ಲೇ ಕ್ಯಾನ್ಸರ್ ಲಕ್ಷಣಗಳ ಬಗ್ಗೆ ತಿಳಿಯುವುದು ಸೂಕ್ತ. ಅದರಿಂದ ಮುಂದೆ ಬರುವ ಮಹಾಮಾರಿಯನ್ನ ಮರವಾಗಿ ಹಬ್ಬಲು ಬಿಡದೆ ಚಿಗುರಿನಲ್ಲೇ ಕಿತ್ತೊಗೆಯಬಹುದು. ಇಂದಿನ ಈ ವಿಡಿಯೋ ಅಂತಹ 5 ಪ್ರಮುಖ ಕ್ಯಾನ್ಸರ್ ಲಕ್ಷಣಗಳನ್ನ ತಿಳಿಸುವತ್ತ ಮುಂದುವರಿಯುತ್ತದೆ. ತಪ್ಪದೆ ವೀಕ್ಷಿಸಿ. ಇಲ್ಲಿ ತಿಳಿಯಪಡಿಸುವ ಲಕ್ಷಣಗಳು ಕ್ಯಾನ್ಸರ್ನಲ್ಲಿ ಮಾತ್ರವಲ್ಲದೆ ಇತರೆ ಅನೇಕ ರೋಗಗಳ ಲಕ್ಷಣಗಳು ಸಹ ಆಗಿರಬಹುದು. ಇದನ್ನ ಮುಂಚಿತವಾಗಿ ತಿಳಿಯದಿದ್ದರೆ ನೀವು ಡಾಕ್ಟರ್ ಅನ್ನ ಮೊದಲೇ ಕಂಡು ಚಿಕಿತ್ಸೆ ಪಡೆಯಬಹುದು. ಆದರೆ ಇಂತಹ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ಯಾರೂ ಸಹ ಕ್ಯಾನ್ಸರ್ಗೆ ತುತ್ತಾಗಿದ್ದೇವೆಂಬ ಭಯಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಕೆಳಗಿನ ಎಲ್ಲಾ ಲಕ್ಷಣಗಳು ಇದ್ದರೂ ಸಹ ಅದು ಬೇರೆ ಯಾವುದಾದರೂ ರೋಗದ ಮುನ್ಸೂಚನೆಯೂ ಆಗಿರಬಹುದು. ಹಾಗಾಗಿ ಇಂತಹ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ಯೋಚಿಸಿ ಕೂಡಲೇ ಡಾಕ್ಟರ್ ಅನ್ನ ಕಂಡು ಅವರ ಸಲಹೆಗಳನ್ನ ತೆಗೆದುಕೊಳ್ಳುವುದು ಸೂಕ್ತ ಕ್ರಮವಾಗಿದೆ. ಕ್ರಮವಾಗಿ ಆ 5 ಪ್ರಮುಖ ಲಕ್ಷಣಗಳು ಹೀಗಿವೆ. ನಂಬರ್ 1, ಅನ್ಎಕ್ಸ್ಪೆಕ್ಟೆಡ್ ವೈಟ್ ಲಾಸ್, ಅಂದರೆ ಅನಿರೀಕ್ಷಿತ ತೂಕದ ಇಳಿಕೆ. ಸಾಮಾನ್ಯವಾಗಿ ಯಾವುದೇ ದಿನಗಳಲ್ಲಿಯೇ ಆಗಬಹುದು. ನಿಮ್ಮ ದೇಹದ ತೂಕದಲ್ಲಿ ಏರಿಳಿತಗಳಾಗಬಹುದು. ಇದ್ದಕ್ಕಿದ್ದಂತೆ ನಿಮ್ಮ ಅರಿವಿಗೆ ಬಾರದಂತೆ ತೂಕ ಕಡಿಮೆಯಾಗುವುದು, ಅನಿಯಮಿತವಾಗಿ ತೂಕ ಹೆಚ್ಚುವುದು ಕಂಡುಬಂದರೆ ಅದು ಕ್ಯಾನ್ಸರ್ನ ಲಕ್ಷಣವಾಗಿರುತ್ತದೆ. ಅದು ಮಾತ್ರವಲ್ಲದೆ ಟಿಬಿ, ಶುಗರ್, ಅಪೌಷ್ಟಿಕತೆಯಿಂದಲೂ ನಾವು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಯುಕ್ತ ಆಹಾರಗಳನ್ನು ತೆಗೆದುಕೊಳ್ಳದೆ ಹೋದರೂ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತಾ ಹೋದರೂ ಕೂಡ ವೈಟ್ ಲಾಸ್ ಆಗುತ್ತದೆ. ಹಾಗೂ ಕೆಲವರಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದಲೂ ದೇಹ ತೂಕ ಕಡಿಮೆಯಾಗುತ್ತಾ ಬರುತ್ತದೆ. ಹಾಗಾಗಿ ಕ್ಯಾನ್ಸರ್ನಿಂದಲೇ ದೇಹದ ತೂಕ ಕಡಿಮೆಯಾಗಿದೆ ಎಂದು ತಿಳಿಯುವುದು ಹೇಗೆಂದರೆ ನಮ್ಮ ದೇಹದ ತೂಕ ಬಹುಬೇಗ ಇಳಿಕೆಯನ್ನ ಹೊಂದುತ್ತದೆ ಮತ್ತು ಯಾವುದೇ ಬೇರೆ ರೋಗ ಲಕ್ಷಣಗಳಿಲ್ಲದೆ ಹೀಗೆ ತ್ವರಿತವಾಗಿ ದೇಹದ ತೂಕ ಕಡಿಮೆಯಾದಲ್ಲಿ ಅದನ್ನ ಕ್ಯಾನ್ಸರ್ನ ಲಕ್ಷಣವೆಂದು ಪರಿಗಣಿಸಬಹುದಾಗಿದೆ. ನಂಬರ್ 2, ಕ್ರೋನಿಕ್ ಫ್ಯಾಟಿಗ್, ದೀರ್ಘಕಾಲದ ಆಯಾಸ. ಈಗಷ್ಟೇ ಊಟ ಮಾಡಿದ್ದರೂ ದೇಹದಲ್ಲಿ ಆಯಾಸ ಆದಂತೆ ಏನು ಎನರ್ಜಿಯೇ ಇಲ್ಲವೆಂಬಂತೆ ದೇಹ ಸುಸ್ತಾದಾಗ ಅದು ಕ್ಯಾನ್ಸರ್ನ ಲಕ್ಷಣವೇ ಆಗಿರಬಹುದು. ಕ್ಯಾನ್ಸರ್ ಇದ್ದಾಗ ದೇಹ ಆಗಾಗ ಟಯರ್ಡ್ ಆಗುವುದು ಕಂಡುಬರುತ್ತದೆ. ಕಾರಣ ಕ್ಯಾನ್ಸರ್ನ ಸೆಲ್ಸ್ ದೇಹದಲ್ಲಿ ಯಾವಾಗ ಬೆಳೆಯುತ್ತಾ ಸಾಗುತ್ತದೆಯೋ ಆಗ ದೇಹಕ್ಕೆ ತುಂಬಾನೇ ನ್ಯೂಟ್ರಿಷನ್ ಅಗತ್ಯವಾಗುತ್ತದೆ. ಹಾಗಾಗಿ ಒಬ್ಬ ಕ್ಯಾನ್ಸರ್ ಪೀಡಿತ ಮನುಷ್ಯ ಎಷ್ಟು ಪೌಷ್ಟಿಕಾಂಶ ಯುಕ್ತ ಆಹಾರ ಸೇವನೆ ಮಾಡಿದ್ರು ಅದೆಲ್ಲವನ್ನ ದೇಹದೊಳಗಿರುವ ಕ್ಯಾನ್ಸರ್ ಸೆಲ್ಸ್ಗಳು ಹೀರಿಕೊಳ್ಳುತ್ತವೆ. ಹಾಗಾಗಿ ದೇಹದ ಇತರೆ ಹೆಲ್ದಿ ಆರ್ಗನ್ಸ್ಗಳಿಗೆ ಸಮಾನ ಪ್ರಮಾಣದ ಆಹಾರ ಸಿಗದೆ ಹೋದಾಗ ಬೇರೆ ಇನ್ನುಳಿದ ಎಲ್ಲ ಆರ್ಗನ್ಸ್ಗಳ ಬೆಳವಣಿಗೆಯು ಕ್ಷೀಣಿಸಲು ಶುರು ಮಾಡುತ್ತವೆ ಹಾಗೂ ದೇಹ ನಿಶ್ಶಕ್ತಿಗೆ ಒಳಗಾಗುತ್ತದೆ. ಡಯಾಬಿಟಿಸ್ ಇದ್ದವರಲ್ಲಿ ಸಹ ಇಂತಹ ಲಕ್ಷಣಗಳು ಕಂಡುಬರುತ್ತವೆ. ವಿಟಮಿನ್ B12ನ ಕೊರತೆ ಇದ್ದಲ್ಲಿ ಹಾಗೂ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾದವರಲ್ಲೂ ಸಹ ದೇಹ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಹಾಗಾಗಿ ದೇಹ ನಿಶ್ಶಕ್ತಿಗೆ ಒಳಗಾದಾಗ ಕ್ಯಾನ್ಸರ್ ಬಂದಿರಬಹುದು ಎಂದು ಶಂಕೆಗೆ ಜನ ಒಳಗಾಗಬಾರದು. ಒಬ್ಬ ಮನುಷ್ಯನಲ್ಲಿ ರಕ್ತ ಕಣಗಳು ಸಾಮಾನ್ಯವಾಗಿದ್ದು ಆತ ನಾರ್ಮಲ್ ಆಗಿಯೇ ಕೆಲಸಗಳಲ್ಲಿ ತೊಡಗಿದ್ದರು, ನಿದ್ರಾಹೀನತೆಯಿಂದ ಬಳಲದೇ ಇದ್ರು, ಯಾವುದೇ ಕೆಲಸದ ಒತ್ತಡಗಳಿಲ್ಲದಿದ್ದರೂ ಎಲ್ಲವನ್ನ ಸಂಭಾಳಿಸುವಂತೆ ಇದ್ದರೂ ಸಹ
ಯಾವಾಗ ಪದೇ ಪದೇ ಆ ವ್ಯಕ್ತಿ ಟಯರ್ಡ್ ಆಗುತ್ತಾ ಬರುತ್ತಾನೋ ಆಗ ಅದು ಕ್ಯಾನ್ಸರ್ನ ಲಕ್ಷಣವಾಗಿರುತ್ತದೆ. ಹಾಗಾಗಿ ಕೂಡಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡುವುದು ಒಳಿತು. ನಂಬರ್ 3, ಪರ್ಸಿಸ್ಟೆಂಟ್ ಪೇನ್, ನಿರಂತರ ನೋವು. ಅಂದರೆ ಯಾವಾಗಲೂ ನಿಮ್ಮ ದೇಹ ಒಂದಿಲ್ಲೊಂದು ನೋವುಗಳಿಂದ ಕೂಡಿದ್ದರೆ ಅದು ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಯಾರೇ ಆದರೂ ಏನೇ ಪೇನ್ಗಳು ಬಂದಾಗಲೂ ಯಾವಾಗ ಹೋಗುತ್ತೋ ಅಂದುಕೊಳ್ಳುತ್ತೇವೆ. ಆದರೆ ಈ ಪೇನ್ಗಳೇ ಒಂದು ರೀತಿಯಲ್ಲಿ ನಮಗಿಲ್ಲಿ ಫ್ರೆಂಡ್ ಅಂತೆ ಸಹಕರಿಸುತ್ತವೆ ಅಂದರೆ ತಪ್ಪಾಗದು. ಕಾರಣ ನಮಗೆ ನಮ್ಮ ದೇಹದ ಬಗ್ಗೆ ಎಲ್ಲಾ ರೀತಿಯಲ್ಲೂ ತಿಳಿದಿರೋದಿಲ್ಲ. ಯಾವಾಗ ದೇಹದಲ್ಲಿ ತೊಂದರೆ ಉಂಟಾಗುತ್ತದೆಯೋ ಆಗ ಡಾಕ್ಟರ್ರ ಮೊರೆ ಹೋಗುತ್ತೇವೆ. ಈ ರೀತಿಯಲ್ಲಿ ಪೇನ್ ಬಂದರೆ ಒಳಿತು ಎಂದಷ್ಟೇ ಹೇಳಿದ್ದು. ಆದರೆ ಹಾಗ್ ಬಂದ ನೋವಿಗೆ ಎಷ್ಟೇ ಪೇನ್ ಕಿಲ್ಲರ್ಸ್ ಮಾತ್ರೆಗಳನ್ನು ತೆಗೆದುಕೊಂಡರೂ ಸಹ ಕಡಿಮೆಯಾಗದೆ ಇದ್ದಲ್ಲಿ, ಸ್ವಲ್ಪ ದಿನಗಳು ಕಡಿಮೆಯಾಗಿ ಮತ್ತದೇ ಪೇನ್ ಶುರುವಾದಲ್ಲಿ ಅದು ಕ್ಯಾನ್ಸರ್ನ ಲಕ್ಷಣವೆಂದು ಪರಿಗಣಿಸಬಹುದಾಗಿದೆ. ಕ್ಯಾನ್ಸರ್ ಸೆಲ್ಸ್ನಿಂದ ಪದೇ ಪದೇ ಪೇನ್ ಯಾಕೆ ಬರುತ್ತದೆ ಅಂತ ಗೊತ್ತಾ? ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಬೆಳೆಯುತ್ತಾ ಹೋದಂತೆ ದೇಹದಲ್ಲಿನ ಇತರೆ ಹೆಲ್ದಿ ಟಿಶ್ಯೂಸ್ಗಳ ಮೇಲೆ ಒತ್ತಡ ಹೇರಲು ಶುರು ಮಾಡುತ್ತವೆ. ಆಗ ನರಗಳು ಒಂದಕ್ಕೊಂದು ಒತ್ತಲು ಶುರುವಾಗಿ ನಮ್ಮ ದೇಹದಲ್ಲಿ ನೋವು ಶುರುವಾಗುತ್ತದೆ. ಕೆಲವೊಮ್ಮೆ ಕ್ಯಾನ್ಸರ್ ಸೆಲ್ಗಳಿಂದ ಬಿಡುಗಡೆಗೊಳ್ಳುವ ಕೆಮಿಕಲ್ಸ್ಗಳಿಂದ ಸಹ ದೇಹದ ಒಳಗೆ ನೋವು ಹೆಚ್ಚಾಗಿರುತ್ತದೆ. ಆದರೆ ಬಹಳ ಕೇಸ್ಗಳಲ್ಲಿ ಕ್ಯಾನ್ಸರ್ನ ಸೆಲ್ಸ್ಗಳು ತೀವ್ರತರದಲ್ಲಿ ದೇಹದ ಒಳಗೆ ರೂಪುಗೊಳ್ಳುತ್ತಾ ಸಾಗುತ್ತವೆ. ಅದರ ಪರಿಣಾಮವಾಗಿಯೇ ವಿಪರೀತ ನೋವನ್ನ ದೇಹಕ್ಕೆ ಒಡ್ಡುತ್ತವೆ. ನಂಬರ್ 4, ಚೇಂಜಸ್ ಇನ್ ದಿ ಸ್ಕಿನ್, ಚರ್ಮದಲ್ಲಿನ ಬದಲಾವಣೆಗಳು. ಇದರಲ್ಲಿ ಪ್ರಮುಖವಾಗಿ 2 ಲಕ್ಷಣಗಳನ್ನು ನಾವು ಪತ್ತೆ ಹಚ್ಚಬಹುದು. ನಂಬರ್ 1, ದೇಹದಲ್ಲಿ ರಕ್ತದ ಅಂಶ ಅಗತ್ಯವಾದಷ್ಟು ಇಲ್ಲದಿರುವಾಗ ಜಾಂಡಿಸ್ ಆಗಬಹುದು. ಜಾಂಡಿಸ್ನಂತೆಯೇ ಗುಣಲಕ್ಷಣಗಳು ಕಂಡುಬಂದಲ್ಲಿ, ಅಂದರೆ ಉದಾಹರಣೆಗೆ ದೇಹ ಬೆಳಚಿಕೊಂಡು ಹಳದಿ ಕಲರ್ಗೆ ತಿರುಗುವುದು, ಕಣ್ಣಿನ ಬಿಳಿ ಭಾಗ ಹಳದಿಯಿಂದ ಕೂಡುವುದು, ರಕ್ತವೇ ಇಲ್ಲದಂತಾಗಿ ದೇಹ ಸುಕ್ಕುಗಟ್ಟಿದಂತಾಗುವುದು, ಸುಸ್ತಾಗುವುದು, ಇವೆಲ್ಲ ಕ್ಯಾನ್ಸರ್ನ ಲಕ್ಷಣವಾಗಿರುತ್ತದೆ. ನಂಬರ್ 2, ಮೈಮೇಲೆ ಯಾವುದಾದರೂ ಗಂಟುಗಳು ಮೂಡುವುದು, ಇಲ್ಲವೇ ಮಚ್ಚೆ ಇದ್ದಲ್ಲಿ ಅದು ದೊಡ್ಡದಾಗುತ್ತಾ ಅದರ ಸುತ್ತಲಿನ ಭಾಗ ರಫ್ ಆಗುತ್ತಾ ಸಾಗುವುದು, ಕಾಲಿನ ಆಣಿ ನರುಳ್ಳೆ ರೀತಿಯ ಗುಳ್ಳೆಗಳು ಹರಡಿ ಹೆಚ್ಚಾಗುತ್ತಾ ಹೋದಲ್ಲಿ ಇದನ್ನ ಸ್ಕಿನ್ ಕ್ಯಾನ್ಸರ್ನ ಲಕ್ಷಣಗಳೆಂದು ಸೂಚಿಸಬಹುದಾಗಿದೆ. ನಂಬರ್ 5, ಯೂರಿನ್ ಆ್ಯಂಡ್ ಸ್ಟೂಲ್ ಹ್ಯಾಬಿಟ್ಸ್, ಮಲಮೂತ್ರ ವಿಸರ್ಜನೆಯಲ್ಲಿನ ವ್ಯತ್ಯಾಸಗಳು. ನಿಮ್ಮ ಯೂರಿನ್ ಮತ್ತು ಬೋವೆಲ್ ಹ್ಯಾಬಿಟ್ಸ್ಗಳಲ್ಲಿ ನಿಯಮಿತವಲ್ಲದ ಚೇಂಜಸ್ ಏನಾದರೂ ಕಂಡುಬಂದಲ್ಲಿ ಕೂಡಲೇ ವೈದ್ಯರಿಗೆ ತೋರಿಸುವುದು ಸೂಕ್ತ. ನಿಮಗೆ ಪದೇ ಪದೇ ಯೂರಿನ್ ಮಾಡಬೇಕಾಗಿ ಅನಿಸಿದರೆ ಹಾಗೂ ಯೂರಿನ್ ಮಾಡುವಾಗ ಬ್ಲಡ್ ಹೋಗುವುದು ಪ್ರೋಸ್ಟಾಟಿಕ್ ಕ್ಯಾನ್ಸರ್ನ ಲಕ್ಷಣವಾಗಿರುತ್ತದೆ. ಹೊಟ್ಟೆಯಲ್ಲಿನ ಕಂಡೀಷನ್ ಸರಿಯಾಗಿರದೆ ಇದ್ದಲ್ಲಿ ಅಂಥವರಲ್ಲಿ ಕರುಳಿನ ಚಲನೆ ಸರಿಯಾಗಿ ಆಗಿರೋದಿಲ್ಲ. ಕೆಲವರಲ್ಲಿ ಬಹಳವಾಗಿ ಮಲಬದ್ಧತೆಯಾಗುತ್ತದೆ, ಮತ್ತೆ ಕೆಲವರಲ್ಲಿ ಲೂಸ್ ಮೋಷನ್ ಆಗುತ್ತದೆ. ಶೌಚಕ್ಕೆ ಹೋದಾಗ ಬ್ಲಡ್ ಬಂದರೆ ಅದನ್ನ ನಿರ್ಲಕ್ಷಿಸದೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದು ಉತ್ತಮ. ಇವಿಷ್ಟು ಕ್ಯಾನ್ಸರ್ನ 5 ಪ್ರಮುಖ ಲಕ್ಷಣಗಳು. ಅಂದಹಾಗೆ ಇವೆಲ್ಲ ಲಕ್ಷಣಗಳು ಯಾವುದೇ ಮನುಷ್ಯನಲ್ಲಿ ಕಂಡುಬಂದರೂ ಸಹ ಅವನಿಗೆ ಕ್ಯಾನ್ಸರ್ ಇದೆ ಎಂಬುದು ನಿರ್ಣಯವಾದಂತೆ ಎಂದು ಅಂದುಕೊಳ್ಳಬೇಡಿ. ಇಂತಹ ಲಕ್ಷಣಗಳಿದ್ದಾಗ ವೃಥಾ ತಡೆ ಮಾಡದೆ ಮುನ್ನೆಚ್ಚರಿಕೆ ವಹಿಸಿ ಡಾಕ್ಟರ್ ಬಳಿ ತೋರಿಸಿಕೊಳ್ಳಿ. ವೈದ್ಯರು ಹೇಳುವಂತಹ ಟೆಸ್ಟ್ಗಳನ್ನು ಮಾಡಿಸಿಕೊಂಡು ಕ್ಯಾನ್ಸರ್ ಆಗಿದ್ಯಾ ಎಂಬ ಶಂಕೆಯಿಂದ ಮುಕ್ತರಾಗಿ. ನಿಮ್ಮಲ್ಲಿ ಯಾರಿಗೇ ಆದರೂ ಇಂತಹ ಮುನ್ಸೂಚನೆಗಳು ಕಂಡುಬಂದಲ್ಲಿ ವೈದ್ಯಕೀಯ ವ್ಯವಸ್ಥೆಗಳನ್ನು ಅನುಸರಿಸಿ ಕೂಡಲೇ ವೈದ್ಯರನ್ನ ಕಂಡು ಕ್ಯಾನ್ಸರ್ ಫೈನಲ್ ಸ್ಟೇಜ್ಗೆ ತಲುಪುವ ಮುನ್ನವೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಕ್ಯಾನ್ಸರ್ನಿಂದ ಮುಕ್ತವಾಗುವ ಉಪಯುಕ್ತ ಮಾರ್ಗವಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.